Hey guys, welcome back. You all into the CAD Design in Kannada YouTube channel. So ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಾಲಿಡ್ ವರ್ಕ್ಸ್ನ ಬಿಗಿನಿಂಗ್ ಕ್ಲಾಸಸ್ಸನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾಲಿಡ್ ವರ್ಕ್ಸ್ ಫಾರ್ ಬಿಗಿನರ್ಸ್ ಅಂತೇಳಿ. ಸೊ ದಿಸ್ ಈಸ್ ಕ್ಲಾಸ್ ನಂಬರ್ 2. ಸೊ ಕ್ಲಾಸ್ ನಂಬರ್ 1ದಲ್ಲಿ ನಾನು ನಿಮಗೆ ಒಂದು ಬೇಸಿಕ್ ಸೆಟ್ಟಿಂಗ್ಸ್ಗಳೆಲ್ಲ ಹೇಳಿದ್ದೀನಿ. ಸೊ ದಿಸ್ ಈಸ್ ಕ್ಲಾಸ್ ನಂಬರ್ 2, ರೈಟ್? ಸೊ ನಮಗೆ ಟಾಪ್ ಕಾರ್ನರಲ್ಲಿ ಸೇಮ್ ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪಾರ್ಟ್ ಸೆಲೆಕ್ಷನ್ ಮಾಡಿ ಆ್ಯಂಡ್ ಕ್ಲಿಕ್ ಓಕೆ. ಸೊ ಈ ರೀತಿ ಓಪನ್ ಆಗುತ್ತೆ. ದೆನ್ ಸೊ ಸಿ ಹಿಯರ್ ಎಕ್ಸ್ಟ್ರೂಡೆಡ್ ಬಾಸ್ ಅಂತೇಳಿ ಇದೆ ಆ್ಯಂಡ್ ರಿವಾಲ್ವ್ ಅಂತಿದೆ. ಸೊ ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಸ್ಕೆಚಲ್ಲಿ ಹೋಗಬೇಕಾಗುತ್ತೆ. ಸ್ಕೆಚಲ್ಲಿ ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮೆಂಟ್ಸ್ ಎಲ್ಲ ಕೊಟ್ಟಿದ್ದಾನೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ದಿಸ್ ಒನ್ ರೈಟ್ ಐ ವಿಲ್ ಎಕ್ಸ್ಪ್ಲೇನ್ ಅಬೌಟ್ ದಿಸ್ ಕಾರ್ನರ್ ರೆಕ್ಟ್ಯಾಂಗಲ್, ಸೆಂಟರ್ ರೆಕ್ಟ್ಯಾಂಗಲ್, 3 ಪಾಯಿಂಟ್ ಕಾರ್ನರ್ ರೆಕ್ಟ್ಯಾಂಗಲ್, 3 ಪಾಯಿಂಟ್ ಸೆಂಟರ್ ರೆಕ್ಟ್ಯಾಂಗಲ್ ಆ್ಯಂಡ್ ಪ್ಯಾರಲೋಗ್ರಾಮ್. ಸೊ ಇದನ್ನು ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಒನ್ ಈಸ್ ಕಾರ್ನರ್ ರೆಕ್ಟ್ಯಾಂಗಲ್. ಸೊ ಕಾರ್ನರ್ ರೆಕ್ಟ್ಯಾಂಗಲ್ ಅಂದರೆ ಸಿಂಪಲ್ ಆಗಿ ನಮಗೆ 2 ಕಾರ್ನರ್ಸನ್ನು ಕೊಟ್ಟಿರ್ತಾನೆ. ಐ ಥಿಂಕ್ ಸೊ ಐ ಮೀನ್ 2 ಕಾರ್ನರ್ಸ್ ಮೂಲಕ ನಾವು ಈ ಒಂದು 2D ಡ್ರಾಯಿಂಗನ್ನು ಡ್ರಾ ಮಾಡಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ನಾವು ಪ್ಲೇನ್ ಸೆಲೆಕ್ಷನ್ ಮಾಡ್ಕೊಬೇಕು. ಸೆಲೆಕ್ಟ್ ಎನಿ ಒನ್ ಪ್ಲೇನ್. ಸೊ ನಾನು ಇಲ್ಲಿ ಟಾಪ್ ಪ್ಲೇನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಟಾಪ್ ಪ್ಲೇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ವೆಲ್ಕಮ್ ವಿಂಡೋ ಓಪನ್ ಆಗುತ್ತೆ ಅಂತೇಳಿ ಕೂಡ ಹೇಳಬಹುದು, ರೈಟ್? ಸೊ ನೋಡಿ, ರೆಕ್ಟ್ಯಾಂಗಲಲ್ಲಿ ನಾನು ಇವಾಗ ಕಾರ್ನರ್ ರೆಕ್ಟ್ಯಾಂಗಲ್ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಮಗೆ ರೆಕ್ಟ್ಯಾಂಗಲ್ ಟೈಪ್ ನೋಡಿ. ಸೊ ಕಾರ್ನರ್ ಪಾಯಿಂಟ್ 1 ಆ್ಯಂಡ್ ಕಾರ್ನರ್ ಪಾಯಿಂಟ್ 2 ಅಂತೇಳಿ ಸೆಲೆಕ್ಷನ್ ಮಾಡ್ಬೋದು. ಇಲ್ಲಾಂದರೆ ನಮಗೆ ಮಿಡಲ್ ಪಾಯಿಂಟಿಂದ ಇದು ಸೆಂಟರ್ ರೆಕ್ಟ್ಯಾಂಗಲ್. ದಿಸ್ ಒನ್ ಇಸ್ 3 ಪಾಯಿಂಟ್ ರೆಕ್ಟ್ಯಾಂಗಲ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಪಾಯಿಂಟ್ ಸೆಂಟರ್ ರೆಕ್ಟ್ಯಾಂಗಲ್ ಆ್ಯಂಡ್ ದಿಸ್ ಈಸ್ ಪ್ಯಾರಲೋಗ್ರಾಮ್. ಸೊ ನಮಗಿಲ್ಲಿ ನಾವು ಡ್ರಾ ಮಾಡ್ತಾ ಇರೋದು ಇವಾಗ ಕಾರ್ನರ್ ರೆಕ್ಟ್ಯಾಂಗಲ್ ನಾನು ಡ್ರಾ ಮಾಡ್ತಾ ಇದ್ದೀವಿ. ಅದೇ ರೀತಿ ಪ್ಯಾರಾಮೀಟರ್ಸ್ ನೋಡಿ, ನಮಗೆ ಪೊಸಿಷನ್ಸ್ ಎಲ್ಲ ಗೊತ್ತಿದ್ರೆ ನಾವು ಪ್ಯಾರಾಮೀಟರ್ಸ್ ಮೂಲಕ ಡ್ರಾ ಮಾಡ್ಬೋದು, ಬಟ್ ನಮಗೆ ಅದು ಯೂಸ್ ಆಗೋದಿಲ್ಲ. ಓಕೆ, ಆ್ಯಂಡ್ ಸೊ ಮೇನ್ ಇಂಪಾರ್ಟೆಂಟ್ ನಾವು ಡ್ರಾಯಿಂಗಲ್ಲಿ ಎಂಟರ್ ಆಗೋಣ. ಸೊ ಫಸ್ಟ್ ಪಾಯಿಂಟ್ ನಾನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಈ ರೀತಿ ಡ್ರ್ಯಾಗ್ ಮಾಡಿದರೆ ನಾವು ಸಿಂಪಲ್ಲಾಗಿ ಇನ್ನೂ ಒಂದು ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಸಿಂಪಲ್ಲಾಗಿ ಈ ಕಾರ್ನರ್ ರೆಕ್ಟ್ಯಾಂಗಲನ್ನು ಡ್ರಾ ಮಾಡಬಹುದು, ರೈಟ್? ಸೊ ಶೇಡೆಡ್ ಇದನ್ನು ಆಫ್ ಮಾಡ್ಕೊಳ್ಳಿ. ಸೊ ಬಿಕಾಸ್ ಆಫ್ ನಿಮಗೆ ಕ್ಲಿಯರ್ ಕಟ್ಟಾಗಿ ಕಾಣುತ್ತೆ, ರೈಟ್? ಆ್ಯಂಡ್ ನಮಗೆ ಇನ್ನೂ ಒಂದು ಆಪ್ಷನ್ಸ್ ಇದೆ ಹಿಯರ್. ನಮಗೆ ಸೆಂಟರ್ ರೆಕ್ಟ್ಯಾಂಗಲ್ ಅಂತೇಳಿ ಸೆಲೆಕ್ಟ್, ನೀವು ಡೈರೆಕ್ಟಾಗಿ ಇಲ್ಲಿಂದ ಕೂಡ ಸೆಲೆಕ್ಷನ್ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟ್ ಸೊ ಸಿಂಪ್ಲಿ ಇಲ್ಲಿಂದ ಕೂಡ ನಾವು ಸೆಂಟರ್ ರೆಕ್ಟ್ಯಾಂಗಲ್ ಅಂತೇಳಿ ಕೂಡ ಸೆಲೆಕ್ಷನ್ ಮಾಡ್ಬೋದು. ಸೊ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ನಾವು ಸೆಂಟರ್ ಪಾಯಿಂಟ್ನ ಸೆಲೆಕ್ಷನ್ ಮಾಡ್ಕೊಬೇಕು. ನಾವು ಇವಾಗ ಸೆಲೆಕ್ಟ್ ದಿ ಸೆಂಟರ್ ರೆಕ್ಟ್ಯಾಂಗಲ್. ಸೊ ಫಸ್ಟಿಗೆ ಮಿಡಲ್ ಪಾಯಿಂಟನ್ನು ಸೆಲೆಕ್ಷನ್ ಮಾಡ್ಕೊಬೇಕಾಗುತ್ತೆ. ದೆನ್ ಡ್ರ್ಯಾಗ್. ಸೊ ಈ ರೀತಿ ಡ್ರ್ಯಾಗ್ ಮಾಡಿ ಸೆಂಟರ್ ರೆಕ್ಟ್ಯಾಂಗಲ್ ನಾವು ಯೂಸ್ ಮಾಡ್ತೀವಿ, ರೈಟ್? ಸೊ ನೋಡಿ, ಸಮ್ಟೈಮ್ ಈ ರೀತಿ ನಿಮ್ಮ ಡ್ರಾಯಿಂಗ್ ಡಿಸ್ಟರ್ಬ್ ಆದರೆ ನಮಗೆ ಇಲ್ಲಿ ನಾರ್ಮಲ್ ವ್ಯೂ ಅಂತ ಇರುತ್ತೆ, ಇಲ್ಲಾಂದರೆ ಕಂಟ್ರೋಲ್ 8 ಪ್ರೆಸ್ ಮಾಡಿದರೆ ಸೇಮ್ ನಮ್ಮ ಒಂದು ಒರಿಜಿನಲ್ ಪೊಸಿಷನ್ಗೆ ಬರುತ್ತೆ. ಸೊ ಕಂಟ್ರೋಲ್ ಆ್ಯಂಡ್ ಮೌಸ್ನ ರೋಲರ್ ಕೀನ ಪ್ರೆಸ್ ಮಾಡಿದರೆ ನೀವು ಇದನ್ನು ಶಿಫ್ಟ್ ಮಾಡ್ಬೋದು. ಕಂಟ್ರೋಲ್ ಪ್ಲಸ್ ಮೌಸ್ನ ಮಿಡಲ್ ಕೀ ಅಂತೇಳಿ ಕೂಡ ಹೇಳ್ಬೋದು, ರೈಟ್? ಸೊ ಇದನ್ನು ನಾನು ರೈಟ್ ಆ್ಯಂಡ್ ಝೂಮ್ ಇನ್, ಝೂಮ್ ಔಟ್. ಸೊ ದೆನ್ ಅನದರ್ ಒನ್ ಟೈಪ್ ಈಸ್ 3 ಪಾಯಿಂಟ್ ಕಾರ್ನರ್ ರೆಕ್ಟ್ಯಾಂಗಲ್ ಅಂತೇಳಿ ಇದೆ. ಸೊ ಇದು ಕೂಡ ಸಿಂಪಲ್. ಸೊ ನಾವು ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ದೆನ್ ಥರ್ಡ್ ಪಾಯಿಂಟ್ ಈ ರೀತಿ ರೆಕ್ಟ್ಯಾಂಗಲ್ ಡ್ರಾ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ 3 ಪಾಯಿಂಟ್ ನಾವು ಕೊಡಬೇಕಾಗುತ್ತೆ. ಸಮ್ಟೈಮ್ಸ್ ನೋಡಿ ನಮಗೆ ಈ ರೀತಿ ಎಲ್ಲೋ 3 ಲೈನ್ಸ್ ಎಲ್ಲ ಇರುತ್ತೆ ಅಂದ್ಕೊಳ್ಳಿ. ಸೊ ಸಿ ಹಿಯರ್, ಇಲ್ಲೊಂದು ಲೈನ್ ಆ್ಯಂಡ್ ಸೊ ಓಕೆ 1 ಪಾಯಿಂಟ್, 2 ಪಾಯಿಂಟ್, 3 ಪಾಯಿಂಟ್ ಅಂತ ಇದೆ ಅಂದ್ಕೊಳ್ಳಿ. ಜಸ್ಟ್ ಇದನ್ನೇ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನೋಡಿ, ನನಗೆ ಈ ಪಾಯಿಂಟಿಗೆ ಒಂದು, ದಿಸ್ ಪಾಯಿಂಟ್ ನಂಬರ್ 1, ದಿಸ್ ಈಸ್ ಪಾಯಿಂಟ್ ನಂಬರ್ 2 ಆ್ಯಂಡ್ ಹಿಯರ್ ದಿಸ್ ಒನ್ ಈಸ್ ಪಾಯಿಂಟ್ ನಂಬರ್ 3. ಸೊ ನಮಗಿಲ್ಲಿ ಕ್ಲಿಕ್ ಮಾಡಿದರೆ ಸಿಂಪಲಾಗಿ ಈ ರೀತಿ ರೆಕ್ಟ್ಯಾಂಗಲ್ ಡ್ರಾ ಮಾಡ್ತೀವಿ. 3 ಪಾಯಿಂಟ್ ಮೂಲಕ ನಾವು ರೆಕ್ಟ್ಯಾಂಗಲ್ ಡ್ರಾ ಮಾಡಬಹುದು, ರೈಟ್? ಸೊ ಇವೆಲ್ಲ ಜಾಸ್ತಿ ಯೂಸ್ ಆಗೋದಿಲ್ಲ. ಜಾಸ್ತಿ ಯೂಸ್ ಆಗೋದು ನಮಗೆ ದಿಸ್ ಒಂದು ಸೆಂಟರ್ ರೆಕ್ಟ್ಯಾಂಗಲ್ ಒಂದೇ ಜಾಸ್ತಿ ಯೂಸ್ ಮಾಡೋದು. ಆ್ಯಂಡ್ ಸೊ ಇದು ನಮಗೆ 3 ಪಾಯಿಂಟ್ಸ್ ಇತ್ತು, ನಮಗೆ ಇದು 3 ಪಾಯಿಂಟ್ ಸೆಂಟರ್ ರೆಕ್ಟ್ಯಾಂಗಲ್ ಅಂತ ಇದೆ. ಸಿಂಪಲ್ ಆಗಿ ಇದನ್ನು ಸೊ ಅಗೇನ್
ಕ್ಲಿಕ್ ಹಿಯರ್ ನಾರ್ಮಲ್ ವ್ಯೂ ಆ್ಯಂಡ್ ರೈಟ್. ಸೊ ಇವಾಗ ನೋಡಿ ಫಸ್ಟ್ ಪಾಯಿಂಟ್ ಕೊಡ್ತಾ ಇದ್ದೀನಿ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೋಡಿ ಈ ರೀತಿ ಸೆಂಟರ್ ರೆಕ್ಟ್ಯಾಂಗಲ್ ಡ್ರಾ ಮಾಡ್ಬೋದು ನಾವು. ಅಗೇನ್ ನಮಗಿಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಲೇಷನ್ಶಿಪ್ ಎಲ್ಲ ಓಪನ್ ಆಗುತ್ತೆ ಈ ರೀತಿ ಡ್ರಾ ಮಾಡುವಾಗ. ಹಾರಿಜೆಂಟಲ್, ವರ್ಟಿಕಲ್ ಆ್ಯಂಡ್ ಫಿಕ್ಸ್ ಅಂತೇಳಿ. ಸೊ ಹಾರಿಜೆಂಟಲ್ ಸೆಲೆಕ್ಷನ್ ಮಾಡೋದಕ್ಕೂ ನಾವು ಕಂಟಿನ್ಯೂಸ್ ಆಗಿ ಓನ್ಲಿ ಹಾರಿಜೆಂಟಲ್ ಆಗಿ ಡ್ರಾ ಮಾಡೋದಕ್ಕೆ ಬರುತ್ತೆ. ರೈಟ್. ಅಗೇನ್ ಸೊ ಈ ರೀತಿ ಲೈನ್ ಸೆಲೆಕ್ಷನ್ ಮಾಡಿ ಹಾರಿಜೆಂಟಲ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಹಾರಿಜೆಂಟಲ್ ಆಗಿ ಶಿಫ್ಟ್ ಆಗುತ್ತೆ. ಆ್ಯಂಡ್ ಅಗೇನ್ ಈ ಲೈನ್ ಸೆಲೆಕ್ಷನ್ ಮಾಡಿ ರಿಲೇಷನ್ಶಿಪ್ಪಲ್ಲಿ, ಸೊ ಇಲ್ಲಿ ನಾನು ಅಪ್ಲೈ ಮಾಡ್ತಾ ಇರೋದು ಐ ಥಿಂಕ್ ನಿಮಗೆ ಕಾಣ್ತಾ ಇದೆ ಅನ್ಕೊತೀನಿ, ದಿಸ್ ಒನ್ ಹಾರಿಜೆಂಟಲ್, ವರ್ಟಿಕಲ್ ಆ್ಯಂಡ್ ಫಿಕ್ಸ್ ಅಂತಿದೆಯಲ್ಲ, ಸೊ ಆ ರೀತಿ. ಅಗೇನ್ ಸೆಲೆಕ್ಟ್ ದಿಸ್ ಲೈನ್, ಸೊ ವೇಟ್, ಸೆಲೆಕ್ಟ್ ದಿಸ್ ಲೈನ್, ಫಿಕ್ಸ್, ವರ್ಟಿಕಲ್. ಸೊ ಈ ರೀತಿ ವರ್ಟಿಕಲ್ ಚೇಂಜ್ ಆಗುತ್ತೆ. ಸೊ ರೈಟ್. ಸೊ ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೆಕ್ಟ್ಯಾಂಗಲ್ ನಾವು ಡ್ರಾ ಮಾಡ್ತೀವಿ. ಆ್ಯಂಡ್ ರೆಕ್ಟ್ಯಾಂಗಲ್ ನೋಡಿ ಇನ್ನೊಂದು ಪ್ಯಾರಲೋಗ್ರಾಮ್ ಅಂತೇಳಿದೆ. ಸೊ ಇದು ಸಿಂಪಲ್ ಇದು ಕೂಡ. ಸೊ ಕಂಟ್ರೋಲ್ ಪ್ರೆಸ್ ಮಾಡಿ ಡ್ರಾಯಿಂಗನ್ನು ಸಪ್ರೇಟಾಗಿ ಮೂವ್ ಮಾಡ್ತೀನಿ. ಸೊ ಪ್ಯಾರಲೋಗ್ರಾಮ್. ಸೊ ಪ್ಯಾರಲೋಗ್ರಾಮ್ ನೋಡಿ ಫಸ್ಟ್ ಪಾಯಿಂಟ್ ಕೊಡ್ತಾ ಇದ್ದೀನಿ ಆ್ಯಂಡ್ ಸೆಕೆಂಡ್ ಪಾಯಿಂಟ್, ದೆನ್ ಈ ರೀತಿ ನಾವು ಆ್ಯಂಗಲಲ್ಲಿ ಡ್ರಾ ಮಾಡೋದಕ್ಕೆ ಯೂಸ್ ಆಗುತ್ತೆ ಪ್ಯಾರಲೋಗ್ರಾಮ್. ರೈಟ್. ಇದಿಷ್ಟೇ ಸಿಂಪಲ್. ಅಗೇನ್ ಇಲ್ಲಿ ನೋಡಿ ರಿಲೇಷನ್ಶಿಪ್ ಓಪನ್ ಆಗುತ್ತೆ ಸೇಮ್. ಸೊ ಲೈನ್ನ ಸೆಲೆಕ್ಷನ್ ಮಾಡಿ ನಾವು ರಿಲೇಷನ್ಶಿಪ್ ಅಪ್ಲೈ ಮಾಡಿದ್ರೆ ನಾವು ಈ ಡ್ರಾಯಿಂಗನ್ನೆಲ್ಲ ಚೇಂಜ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಪ್ಯಾರಾಮೀಟರ್ಸಲ್ಲಿ ನಮಗೆ ಡಿಸ್ಟೆನ್ಸ್ ಕೂಡ ಕೊಟ್ಟಿದ್ದಾನೆ. ನಮಗೆ ಡಿಸ್ಟೆನ್ಸ್ ನಾನು 50 ಕೊಡ್ತಾ ಇದ್ದೀನಿ. ಆ್ಯಂಡ್ ಸೊ ಆ್ಯಂಗಲ್ ಸಪೋಸ್ ನಾನು ಇಲ್ಲಿ 90 ಡಿಗ್ರಿ ಕೊಡ್ತೀನಿ ನೋಡಿ ಇವಾಗ. ಸೊ ರೈಟ್. ಈ ರೀತಿ ನಾವು ಡಿಫ್ರೆಂಟ್ ಟೈಪ್ ಆಫ್ ಆ್ಯಂಗಲ್ ಆ್ಯಂಡ್ ಪ್ಯಾರಲೋಗ್ರಾಮ್ ಯೂಸ್ ಮಾಡ್ಕೊಂಡು ಡ್ರಾ ಮಾಡ್ತೀವಿ. ರೈಟ್. ಸೊ ಇದೆಲ್ಲ ನಿಮಗೆ ಇನ್ನೂ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಡ್ರಾಯಿಂಗ್ಸನ್ನು ಎಕ್ಸ್ಪ್ಲೈನ್ ಮಾಡುವಾಗ ನಿಮಗೆ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ರೈಟ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಲೈನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾವು ಇವಾಗ ಬಂದು ನಾನು ದಿಸ್ ಆಲ್ ಟೈಪ್ಸ್ ಆಫ್ ರೆಕ್ಟ್ಯಾಂಗಲ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ರೈಟ್. ಥ್ಯಾಂಕ್ ಯು ಗೈಸ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಡಿಫ್ರೆಂಟ್ ಕಾನ್ಸೆಪ್ಟ್ ಜೊತೆ ಬರ್ತೀನಿ. ಥ್ಯಾಂಕ್ ಯು. ಐ ಆಮ್ ರಮೇಶ್ ಚೌಹಾಣ್.